ನನ್ನ ಹೆಸರು ನಾಗೇಶ್ವರ ಅಂತ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ತಳಲೂರು ಗ್ರಾಮದಲ್ಲಿ ನಮ್ಮ ಜಮೀನಿದೆ. 3 ಎಕರೆ ಜಮೀನಿದೆ. ಈ ಜಮೀನಲ್ಲಿ ದಾಳಿಂಬ್ರೆ ಹಾಕಿದ್ದೆ ಫಸ್ಟು. ದಾಳಿಂಬ್ರೆ 1 ವರ್ಷ 1.5 ವರ್ಷ ಆಗ್ತಿದೆ. ಹಿಂಗೆ ಸ್ವಲ್ಪ ರೋಗ ರುಜಿನಗಳು ಜಾಸ್ತಿ ಕಾಡ್ತಾ ಇದ್ದಿದ್ದರಿಂದ ಅದನ್ನು ಪೂರ್ಣವಾಗಿ ತೆಗೆದುಬಿಟ್ಟು ಇದನ್ನು ರೇಷ್ಮೆ ಗಿಡನ ಹಾಕ್ಸಿದೆ. ರೇಷ್ಮೆ ಗಿಡ 1 ವರ್ಷ ಆಗ್ತಿದ್ದಂಗೆ ನಮಗೆ ಗಿಡ ಚೆನ್ನಾಗಿ ಬೆಳ್ಕೊಳ್ತು. ನಾವು ಹುಳಗಳು ತಾಮನ್ಸು ಹಾಕಿ ಒಂದು ವರ್ಷದಲ್ಲಿ 3 ಇಂದ 4 ಬೆಳೆ ಮಾಡ್ತಾಯಿದ್ದೀವಿ. ಈ ರೇಷ್ಮೆಗೆ ಬೇಕಾದಂಥ ನಾವು ಗೊಬ್ಬರ ಸೀಮೆ ಗೊಬ್ಬರ ಸ್ವಲ್ಪ ಕಡಿಮೆ ಉಪಯೋಗಿಸ್ತಾಯಿದ್ದು. ಸಗಣಿ ಗೊಬ್ಬರ, ಕೆಮ್ಮಣ್ಣು ಎಲ್ಲ ಕೊಡ್ತಾಯಿದ್ದು. ನೀರು ಬಂದು ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದೀವಿ. ಈಗ 6 ತಿಂಗಳಿಂದ ಅಡಿಕೆ ಸಸಿನೂ ಹಾಕ್ಸಿದ್ದೀನಿ ರೇಷ್ಮೆ ಒಳಗಡೆ. ರೇಷ್ಮೆನೂ ಚೆನ್ನಾಗಿದೆ, ಅಡಿಕೆ ಸಸಿನೂ ಈಗ ಬರ್ತಾಯಿದೆ ಸರ್, ಏನು ತೊಂದರೆ ಇಲ್ಲ. ಈಗ ಕೆಮಿಕಲ್ ಬೇಡ ಅನ್ನೋದಕ್ಕೋಸ್ಕರ ನಾವು ಬೇರೆ ಕಡೆ ಯೋಚನೆ ಮಾಡ್ತಾಯಿದ್ದು. ಹಾಗಾಗಿ ಸೀಮೆ ಗೊಬ್ಬರನ ಅವಾಯ್ಡ್ ಮಾಡಿ ಬೇರೆ ಏನಾದ್ರು ಉಪಯೋಗಿಸೋಣ ಅಂತ ಯೋಚನೆ ಮಾಡ್ತಿದ್ದಾಗ ನಮಗೆ ನಮ್ಮ ಸ್ನೇಹಿತರ ಮೂಲಕ ಇದು ನವಾಲ್ಗೆ ಬಗ್ಗೆ ಹೇಳಿದರು. ನವಾಲ್ಗೆ ಈಗ ಉಪಯೋಗಿಸ್ತಾಯಿದ್ದೀವಿ ಸರ್. ಈಗ 1 ವರ್ಷದಿಂದಲೂ ನವಾಲ್ಗೆ ಉಪಯೋಗಿಸ್ತಾಯಿದ್ದೀವಿ. ನಾವು ಗಿಡ ಕಟಾವಾಗ್ತಿದ್ದಂಗೆ ನವಾಲ್ಗೆ ಒಂದು 250 ಲೀಟ್ರಿಗೆ 500 ml ನವಾಲ್ಗೆ ಮಿಕ್ಸ್ ಮಾಡಿ ಎಲ್ಲ ಒಂದು ಸತಿ ಸ್ಪ್ರೇ ಮಾಡಿಬಿಡ್ತೀವಿ. ಚೆನ್ನಾಗಿ ಸ್ಪ್ರೇ ಆಗುತ್ತೆ ಸರ್. ಮತ್ತು 1 ತಿಂಗಳಾದಮೇಲೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಗಿಡನೂ ಸ್ವಲ್ಪ ಚೆನ್ನಾಗಿ ಬೆಳ್ಕೊಂಡೇ ಇರುತ್ತೆ. ಆವಾಗ ಮತ್ತೆ 2 ಬ್ಯಾರಲ್ಗೆ 2 ಬಾಟ್ಲಿ ನವಾಲ್ಗೆ ಹಾಕಿ ಮತ್ತೆ ಎಲ್ಲ ಗಿಡಕ್ಕೆಲ್ಲ ಸ್ಪ್ರೇ ಮಾಡ್ತೀವಿ. ಗಿಡ ಆಗಲೂ ಚೆನ್ನಾಗಿ ಬರುತ್ತೆ, ಫಾಸ್ಟಾಗೂ ಗ್ರೋತ್ ಆಗುತ್ತೆ ಸರ್. ನಮಗೆ ಮುಂಚೆ 65-70 ದಿವಸ ಆಗೋದು ಒಂದು ಬೆಳೆ ಬರೋದಕ್ಕೆ, ಈಗ 50-55 ದಿವಸದಲ್ಲಿ ಬಂದುಬಿಡುತ್ತೆ. ಅದಕ್ಕಿಂತ ಮುಂಚೆಗೆ ಗಿಡ ಕಟ್ ಮಾಡ್ತಿದ್ದಂಗೆ ನಾವು ಇದನ್ನು ಕೊಟ್ಬಿಡ್ತೀವಿ ಸರ್, ಸಾಯಿಲ್ ಟ್ರೀಟ್ಮೆಂಟು ನವಾಲ್ಗೆ ಅವ್ರದ್ದನ್ನು. ಅದರಲ್ಲೂ ಚೆನ್ನಾಗಿ ಬರುತ್ತೆ. ಭೂಮಿಗೆ ನೀರೆಲ್ಲ ಹೋಗುತ್ತೆ ಆ ಔಷಧಿಯಿಂದ. ಇದು ಚೆನ್ನಾಗಿ ಬರ್ತಾಯಿದೆ ಸರ್. ನಮಗೆ ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತಾಯಿದೆ. ಎಲೆ ತುಂಬ ಅಗಲವಾಗಿ ಬರ್ತಾಯಿದೆ ನೋಡಿ, ಈ ಥರ ಅಗಲವಾಗಿದೆ ಎಲೆಗಳು. ಗ್ರೋತು ಫಾಸ್ಟ್ ಆಗಿದೆ ಇದು ನಮಗೆ. ನನ್ನ ಹೆಸರು ಮಧುಸೂದನ್ ಅಂತ, ಅರಸೀಕೆರೆ ತಾಲೂಕು. ನಾನು ನಿಮಗೆ ರೇಷ್ಮೆ ಬೆಳೆಯಲ್ಲಿ ಸಾಯಿಲ್ ಅಪ್ಲಿಕೇಶನ್ ಮತ್ತು ಪಾಲಿಯರ್ ಸ್ಪ್ರೇನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಬೆಳೆ ಮುಗ್ದಿರುತ್ತೆ ಅಂದ್ಕೊಂಡಾಗ ಒಂದು ಬೆಳೆ ಚಿಗುರೋದಕ್ಕೂ ಮೊದಲು ಏನು ಕಟ್ ಮಾಡಿರ್ತೀವಿ, ಪ್ರೂನಿಂಗ್ ಮಾಡಿರ್ತೀವಲ್ಲ, ಆ ಹಂತದಲ್ಲಿ ನೆಲದಲ್ಲಿ ಸ್ವಲ್ಪ ತೇವಾಂಶ ಇರೋ ಥರ ನೋಡ್ಕೊಂಡು ಸಾಯಿಲ್ ಅಪ್ಲಿಕೇಶನ್, ನೂವಾಲ್ಗೆ ಸಾಯಿಲ್ ಅಪ್ಲಿಕೇಶನ್ನ ಒಂದು ಬ್ಯಾರ್ಲು, ಉದಾಹರಣೆ 200 ಲೀಟ್ರ್ ಒಂದು ಬ್ಯಾರ್ಲಿಗೆ ಒಂದು 20-30 ml ನೂವಾಲ್ಗೆ ಸಾಯಿಲ್ನ ಹಾಕಿ ಒಂದು 2-3 kg ಕಪ್ಪು ಬೆಲ್ಲ ಅಥವಾ ಸಾವಯವ ಬೆಲ್ಲನ ಹಾಕಿ ಒಂದು 8-10 ದಿನ ಬಿಡಬೇಕು. ಅಲ್ಲಿ ಒಂದು ಕಲ್ಚರ್ ಡೆವಲಪ್ ಆಗುತ್ತೆ. ಆ ನಂತರದಲ್ಲಿ ಅದನ್ನೇನು ಮಾಡಬೇಕು, ನಾವು ಡ್ರಿಪ್ಪಲ್ಲಾದರೂ ಕೊಡ್ಬೋದು. ಡ್ರಿಪ್ಪಿನ ವ್ಯವಸ್ಥೆ ಸಾಮಾನ್ಯವಾಗಿ ರೇಷ್ಮೆನಲ್ಲಿ ಜಾಸ್ತಿ ಜನ ಡ್ರಿಪ್ ಯೂಸ್ ಮಾಡ್ತಾರೆ. ಅಷ್ಟಾದರೆ ನಮಗೆ ಚಿಗುರು ಸ್ವಲ್ಪ ಚೆನ್ನಾಗಿ ಬರೋಕ್ಕೆ ಅನುಕೂಲ ಆಗುತ್ತೆ, ನೆಲ ಸ್ವಲ್ಪ ಫಲವತ್ತಾಗುತ್ತೆ. ಅದಾದಮೇಲೆ ಎಲೆಗಳಲ್ಲಿ ಒಂದು 5-6 ಚಿಗುರು ಬಂತು ಅಂದಾಗ ರೇಷ್ಮೆನಲ್ಲಿ ಪಾಲಿಯರ್ ಸ್ಪ್ರೇ ಮಾಡ್ಕೋಬೇಕು. ಪಾಲಿಯರ್ ಸ್ಪ್ರೇನೂ ಅಷ್ಟೇ, ನಾವೀಗ ಬೆಳಗಿನ ಸಮಯದಲ್ಲಿ ಅಥವಾ ಒಂದು 5 ಗಂಟೆ ಮೇಲೆ ಜಾಸ್ತಿ ರೆಕಮೆಂಡೇಷನ್ ಮಾಡೋದು ಬೆಳಗ್ಗೆ ಮಾರ್ನಿಂಗು. ತುಂಬ ಒಂದು 7-8 ಗಂಟೆ ಒಳಗೆ ಸ್ಟಾರ್ಟ್ ಮಾಡಿದ್ರೆ ನಾವು 1 ಲೀಟ್ರ್ ನೀರಿಗೆ 1 ml ಸಾಕಾಗುತ್ತೆ ನೂವಾಲ್ಗೆ ಪಾಲಿಯರ್ ಸ್ಪ್ರೇ. ನೂವಾಲ್ಗೆ ಪಾಲಿಯರ್ ಸ್ಪ್ರೇನ 200 ಲೀಟ್ರ್ ಬ್ಯಾರಲ್, 200-220 ಲೀಟ್ರ್ ಬ್ಯಾರಲ್ ಇರುತ್ತೆ. ನೋಡ್ಕೊಂತೀವಿ ನಾವು, ಅಳತೆ ಗೊತ್ತಾಗುತ್ತೆ 200 ಇದೆಯಾ 220 ಲೀಟ್ರ್ ಇದೆಯಾ. ಸಾಮಾನ್ಯ 1 ಲೀಟ್ರ್ ನೀರಿಗೆ 1 ml ನನಗೆ ನೂವಾಲ್ಗೆ ಪಾಲಿಯರ್ ಸ್ಪ್ರೇನ ಚೆನ್ನಾಗಿ ಅಳ್ಳಾಡಿಸ್ಬೇಕು. ಅಳ್ಳಾಡಿಸಾದ್ಮೇಲೆ ಅದನ್ನು 200 ಲೀಟ್ರಿಗಾದರೆ 200 ml ಹಾಕ್ಕೊಂಡು ನಾವು ಬೆಳಗಿನ ಮಾರ್ನಿಂಗ್ ಟೈಮಲ್ಲಿ ಎಲೆ ಮೇಲ್ಭಾಗ ಮತ್ತು ಕೆಳಭಾಗ ಎರಡಕ್ಕೂ ಕೂಡ ಬೀಳೋ ಥರ ಸ್ಪ್ರೇ ಮಾಡಬೇಕಾಗುತ್ತೆ. ಇಲ್ಲಿ ನಮಗೀಗ 10 ಲೀಟ್ರ್ ಕ್ಯಾನ್ ಇದೆ. 10 ಲೀಟ್ರ್ ಕ್ಯಾನ್ಗೆ ನಾವು 10 ml ನೂವಾಲ್ಗೆ ಪಾಲಿಯರ್ ಸ್ಪ್ರೇನ ಹಾಕ್ಕೊಳ್ತಾಯಿದ್ವಿ. ಹೆಚ್ಚಿಗೆ ಹಾಕ್ಕೊಂಡ್ರೂ ತೊಂದರೆ ಇಲ್ಲ, ಅಥವಾ ಕಡಿಮೆ ಆದರೂ ತೊಂದರೆ ಇಲ್ಲ. ಹೆಚ್ಚಿಗೆ ಆದರೆ ರೈತರಿಗೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. 10 ml ಹಾಕ್ಕೊಳ್ತಾಯಿದ್ದೀನಿ. ಅಪಾಯ ಅಂತ ಏನಿಲ್ಲ, ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಅವ್ರಿಗೆ ವೆಚ್ಚ ಜಾಸ್ತಿ ಅಂತ ಅನಿಸುತ್ತೆ. ಇಷ್ಟು ಮಾಡ್ಕೊಂಡು ನಾವು ಇದನ್ನು ಸ್ಪ್ರೇ ಮಾಡ್ಕೊತೀವಿ. ಎಲೆ ಮೇಲ್ಭಾಗ ಮತ್ತು ಕೆಳಭಾಗ ಎರಡಕ್ಕೂ ಕೂಡ ತೊಯ್ಯೋ ಥರ ಏನು ಬೇಡ, ಫಾಗ್ ಥರ ಒಂದು ಏನು ತುಂಬ ಸಣ್ಣ ಹನಿಗಳು ಬಿದ್ದರೆ ಸಾಕು, ಸೂಕ್ಷ್ಮವಾಗಿ ಬೀಳುತ್ತೆ ಸ್ಪ್ರೇನಲ್ಲಿ. ಅಷ್ಟು ಮಾಡ್ಕೊಂಡ್ರೆ ಮತ್ತೊಂದು ಸ್ವಲ್ಪ ಚೆನ್ನಾಗಿ ಚಿಗುರು ಬರುತ್ತೆ. 1 ತಿಂಗಳು ಬಿಟ್ಟು ಮತ್ತೆ ನಾವು ಪಾಲಿಯರ್ ಸ್ಪ್ರೇನ ಅದೇ 1 ml 1 ಲೀಟ್ರ್ ನೀರಿಗೆ ಎಲೆ ತಳಭಾಗ ಮತ್ತು ಮೇಲ್ಭಾಗ ಎರಡಕ್ಕೂ ಬೀಳೋ ಥರ ಮಾಡಿದ್ರೆ ಸಾಮಾನ್ಯವಾಗಿ ರೇಷ್ಮೆನಲ್ಲಿ 60-70 ದಿನ ಏನು ಸೊಪ್ಪು ಚೆನ್ನಾಗಿ ಬರ್ಲಿಕ್ಕೆ ತಾಳ್ತಿತ್ತು, ಆ ಡ್ಯೂರೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು 55-60 ದಿನದಲ್ಲೇ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಯಲ್ಲಿ ಇದರಲ್ಲಿ ಸಿಲಿಕಾ ಇರೋದ್ರಿಂದ ಏನಾಗುತ್ತೆ, ಒಂದು ಸ್ವಲ್ಪ ಥ್ರಿಪ್ಸ್ ಕಡಿಮೆ ಆಗುತ್ತೆ.
ಮತ್ತು ಎಲೆಗಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ, ಎಲೆ ತೆಳು ಆಗೋದು ಕಡಿಮೆ ಆಗುತ್ತೆ, ಸ್ವಲ್ಪ ಮಂದ ಬರುತ್ತೆ, ನಮ್ಮ ಕಡೆ ಮಂದ ಅಂತೀವಿ, ತಿಕ್ನೆಸ್ ಬರುತ್ತೆ ಅಂತೀವಿ. ಆ ಥರ ಆಗೋದ್ರಿಂದ ರೇಷ್ಮೆ ಬೆಳೆಗಾರರಿಗೂ ಕೂಡ ಹುಳುಗಳ ತೂಕ ಚೆನ್ನಾಗಿ ಬರುತ್ತೆ, ಗುಣಮಟ್ಟ ಚೆನ್ನಾಗಾಗುತ್ತೆ. ಎಲ್ಲ ಇಲ್ಲಿ ಈ ಕಡೆ ಎಲ್ಲ ಬಿತ್ತನೆಗೆ ರೇಷ್ಮೆ ಹೋಗುತ್ತೆ. ರೈತರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಥರ ಅನುಕೂಲ ಮಾಡ್ಕೋಬೋದು. ಏನು ಬೇರೆ ನಾವು ಸಾಮಾನ್ಯವಾಗಿ ಫರ್ಟಿಲೈಸರ್ ಯೂಸ್ ಮಾಡೋದು ಕಡಿಮೆ, ರೇಷ್ಮೆಗೆ ಸ್ವಲ್ಪ ಯೂಸ್ ಮಾಡ್ತಾರೆ. ಅದನ್ನು ಕೂಡ ಪೂರ್ತಿ ನಿಲ್ಲಿಸಿ ನಾವು ಇದು ನೂವಾಲ್ಗೆ ಸಾಯಿಲ್ ಅಪ್ಲಿಕೇಶನ್ ಮತ್ತು ಪಾಲಿಯರ್ ಸ್ಪ್ರೇ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ರೈತರಿಗೆ.